ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಜುಲೈ 1ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಯಾವ ನಗರ ಬ್ರಾಹ್ಮಣಿ ನದಿಯ ದಡದಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ರೂರ್ಕೆಲಾ. ಸೆಕೆಂಡ್ ಕ್ವಶನ್, ಬುಚಾರೆಸ್ಟ್ ಯಾವ ದೇಶದ ರಾಜಧಾನಿ? ಸರಿಯಾದ ಉತ್ತರ ರೊಮೇನಿಯಾ. The first 2 units of world's second biggest hydroelectric dam, the Byheten Dam, was operationalized on June 28, 2021. The dam has been constructed in which country? ವಿಶ್ವದ ಎರಡನೇ ಅತಿದೊಡ್ಡ ಜಲವಿದ್ಯುತ್ ಅಣೆಕಟ್ಟು ಬೈಹೆಟನ್ ಅಣೆಕಟ್ಟನ್ನು ಜೂನ್ 28, 2021ರಂದು ಕಾರ್ಯಗತಗೊಳಿಸಲಾಯಿತು. ಈ ಅಣೆಕಟ್ಟನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. ಶಕ್ತಿಯ ಉತ್ಪಾದನೆಯನ್ನು ಪ್ರಾರಂಭಿಸಲು ಚೀನಾ ಸರ್ಕಾರವು 2021ರ ಜೂನ್ 28ರಂದು ವಿಶ್ವದ ಎರಡನೇ ಅತಿದೊಡ್ಡ ಜಲವಿದ್ಯುತ್ ಅಣೆಕಟ್ಟು ಬೈಹೆಟನ್ ಅಣೆಕಟ್ಟಿನ ಮೊದಲ 2 ಉತ್ಪಾದನಾ ಘಟಕಗಳನ್ನು ಅಧಿಕೃತವಾಗಿ ಆನ್ ಮಾಡಿತು. ಬೈಹೆಟನ್ ಅಣೆಕಟ್ಟನ್ನು ನೈಋತ್ಯ ಚೀನಾದ ಜಿನ್ಜಿಯಾ ನದಿಯಲ್ಲಿ ಸ್ಥಾಪಿಸಲಾಯಿತು. Which city has topped the 2021 Mercer's Cost of Living Survey? 2021 ಮರ್ಸರ್ನ ಜೀವನ ವೆಚ್ಚ ಸಮೀಕ್ಷೆಯಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಶ್ಗಾಬಾದ್. ತುರ್ಕಮೆನಿಸ್ತಾನದ ರಾಜಧಾನಿಯಾದ ಮರ್ಸರ್ ಎಂಬ ಸಲಹಾ ಸಂಸ್ಥೆ 2021ರ ಕಾಸ್ಟ್ ಆಫ್ ಲಿವಿಂಗ್ ಸಮೀಕ್ಷೆಯ ಪ್ರಕಾರ ಅಶ್ಗಾಬಾದ್ ಅನ್ನು ವಿದೇಶಿ ಕಾರ್ಮಿಕರಿಗಾಗಿ ವಿಶ್ವದ ಅತ್ಯಂತ ದುಬಾರಿ ನಗರವೆಂದು ಹೆಸರಿಸಲಾಗಿದೆ. ನಂತರದ ಸ್ಥಾನದಲ್ಲಿ ಹಾಂಗ್ಕಾಂಗ್ 2ನೇ ಸ್ಥಾನದಲ್ಲಿದ್ದರೆ ಬೈರುತ್ ಮತ್ತು ಟೋಕಿಯೋ ಕ್ರಮವಾಗಿ 3ನೇ ಮತ್ತು 4ನೇ ಸ್ಥಾನದಲ್ಲಿದೆ. ಭಾರತೀಯ ನಗರಗಳಲ್ಲಿ ಮುಂಬೈ ಅತ್ಯಂತ ದುಬಾರಿ ನಗರವಾಗಿದೆ. ಹಾಗೆ ಇದು 78ನೇ ಸ್ಥಾನದಲ್ಲಿದೆ. 2020ರಲ್ಲಿ ಇದನ್ನು 60ನೇ ಸ್ಥಾನದಲ್ಲಿರಿಸಲಾಯಿತು. ಈ ಪಟ್ಟಿಯಲ್ಲಿರುವ ಇತರ ಭಾರತೀಯ ನಗರಗಳೆಂದರೆ 117ನೇ ಸ್ಥಾನದಲ್ಲಿ ನವದೆಹಲಿ, 158ನೇ ಸ್ಥಾನದಲ್ಲಿ ಚೆನ್ನೈ, 170ನೇ ಸ್ಥಾನದಲ್ಲಿ ಬೆಂಗಳೂರು ಹಾಗೆ 181ನೇ ಸ್ಥಾನದಲ್ಲಿ ಕೋಲ್ಕತ್ತಾ ಇದೆ. 2021 ಮರ್ಸರ್ ಕಾಸ್ಟ್ ಆಫ್ ಲಿವಿಂಗ್ ಸಮೀಕ್ಷೆಯು 5 ಖಂಡಗಳಲ್ಲಿ 209 ನಗರಗಳನ್ನು ಸ್ಥಾನ ಪಡೆದಿದೆ. The exercise Sea Breeze 2021 is a multinational maritime exercise co-hosted by which countries? ವ್ಯಾಯಾಮ ಸಮುದ್ರ ತಂಗಾಳಿ 2021 ಬಹುರಾಷ್ಟ್ರೀಯ ಕಡಲ ವ್ಯಾಯಾಮವಾಗಿದ್ದು ಯಾವ ದೇಶಗಳು ಸಹ ಹೋಸ್ಟ್ ಮಾಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಉಕ್ರೇನ್. ಉಕ್ರೇನ್ ನೌಕಾಪಡೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸಹ ಆತಿಥ್ಯ ವಹಿಸಿದ ವ್ಯಾಯಾಮ ಸಮುದ್ರ ತಂಗಾಳಿ 2021 2021ರ ಜೂನ್ 28ರಂದು ಕಪ್ಪು ಸಮುದ್ರ ಪ್ರದೇಶದಲ್ಲಿ ಪ್ರಾರಂಭವಾಯಿತು. ವಾರ್ಷಿಕ ಬಹುರಾಷ್ಟ್ರೀಯ ಕಡಲ ವ್ಯಾಯಾಮ ಜುಲೈ 10, 2021ರವರೆಗೆ ಮುಂದುವರಿಯುತ್ತದೆ. Who is the author of the book titled Fiercely Female: The Dutee Chand Story? Fiercely Female: The Dutee Chand Story ಎಂಬ ಪುಸ್ತಕದ ಲೇಖಕರು ಯಾರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸುದೀಪ್ ಮಿಶ್ರಾ. ಪತ್ರಕರ್ತ ಲೇಖಕ ಸುದೀಪ್ ಮಿಶ್ರಾ ಅವರು ತಮ್ಮ ಹೊಸ ಪುಸ್ತಕವನ್ನು ಹೊರಹಾಕಿದ್ದಾರೆ. ಆ ಪುಸ್ತಕದ ಹೆಸರೇನೆಂದರೆ ಫಿಯರ್ಸಿ ಫೀಮೇಲ್: ದ ಡ್ಯೂಟಿ ಚಂದ್ ಸ್ಟೋರಿ. ಡ್ಯೂಟಿ ಚಂದ್ ಭಾರತದ ಮೊದಲ ಬಹಿರಂಗ ಸಲಿಂಗಕಾಮಿ ಕ್ರೀಡಾಪಟು. ಡ್ಯೂಟಿ ಚಂದ್ ಅವರು ಬಡತನವನ್ನು ಹೇಗೆ ಜಯಿಸಿದರು ಮತ್ತು ಭಾರತದ ಪ್ರಮುಖ ಕ್ರೀಡಾಪಟುಗಳಲ್ಲಿ ಒಬ್ಬರಾಗಲು ಅಸಮರ್ಪಕ ತರಬೇತಿ ಮತ್ತು ಕ್ರೀಡಾ ಸಂಸ್ಕೃತಿಯನ್ನು ಈ ಪುಸ್ತಕ ವಿವರಿಸುತ್ತದೆ. Name the Indian journalist who has recently won the Japan's Fukuoka Grand Prize for 2021. ಇತ್ತೀಚೆಗೆ 2021ಕ್ಕೆ ಜಪಾನ್ನ ಫುಕುಯೋಕಾ ಗ್ರ್ಯಾಂಡ್ ಪ್ರಶಸ್ತಿ ಪಡೆದ ಭಾರತೀಯ ಪತ್ರಕರ್ತನ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಫಲಾಗುಮ್ಮಿ ಸೈನಾಥ್. ಖ್ಯಾತ ಭಾರತೀಯ ಪತ್ರಕರ್ತ ಮತ್ತು ಪಾರಿ ಅಥವಾ ಪೀಪಲ್ಸ್ ಆರ್ಕೈವ್ ಆಫ್ ರೂರಲ್ ಇಂಡಿಯಾ ಸಂಸ್ಥಾಪಕ ಫಾಲಗುಮ್ಮಿ ಸೈನಾಥ್ ಅವರಿಗೆ 2021ಕ್ಕೆ ಫುಕುಯೋಕಾ ಗ್ರಾಂಡ್ ಪ್ರಶಸ್ತಿ ನೀಡಲಾಗಿದೆ. ಏಷ್ಯಾದ ಸಂಸ್ಕೃತಿಯನ್ನು ಕಾಪಾಡುವಲ್ಲಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಜಪಾನ್ನ ಫುಕುಯೋಕಾ ನಗರ ಮತ್ತು
ಫುಕುಯೋಕಾ ಸಿಟಿ ಇಂಟರ್ನ್ಯಾಷನಲ್ ಫೌಂಡೇಶನ್ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗೆ ಫ್ರೆಂಡ್ಸ್, ಫುಕುಯೋಕಾ ಪ್ರಶಸ್ತಿಯನ್ನು ಶೈಕ್ಷಣಿಕ ಪ್ರಶಸ್ತಿ, ಸಂಸ್ಕೃತಿ ಪ್ರಶಸ್ತಿ ಮತ್ತು ಗ್ರ್ಯಾಂಡ್ ಪ್ರಶಸ್ತಿ ಎಂದು 3 ವಿಭಾಗಗಳಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಗ್ರ್ಯಾಂಡ್ ಪ್ರಶಸ್ತಿಯು ದೊಡ್ಡದಾಗಿದೆ. ಬಹುಮಾನ ಪಡೆದ ಕೊನೆಯ ಭಾರತೀಯ ಎ.ಆರ್. ರೆಹಮಾನ್. 2016ರಲ್ಲಿ ಎ.ಆರ್. ರೆಹಮಾನ್ ಅವರು ಗ್ರ್ಯಾಂಡ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಶೈಕ್ಷಣಿಕ ಪ್ರಶಸ್ತಿ ಇತಿಹಾಸಕಾರ ರೋಮಿಲ್ ಥಾಪರ್, ಹಾಗೆ ಸಂಸ್ಕೃತಿ ಪ್ರಶಸ್ತಿಯನ್ನು ಸರೋಡಾ ಮಾಸ್ಟ್ರೋ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಇವರು ಪಡೆದಿದ್ದಾರೆ. PM Modi has recently launched Japanese style Zen garden in which city of India? PM ಮೋದಿ ಇತ್ತೀಚೆಗೆ ಜಪಾನಿನ ಶೈಲಿಯ ಝೆನ್ ಗಾರ್ಡನ್ ಅನ್ನು ಭಾರತದ ಯಾವ ನಗರದಲ್ಲಿ ಬಿಡುಗಡೆ ಮಾಡಿದ್ದಾರೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಹಮದಾಬಾದ್. 2021ರ ಜೂನ್ 27ರಂದು ಅಹಮದಾಬಾದ್ನ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಆವರಣದಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಝೆನ್ ಗಾರ್ಡನ್ ಮತ್ತು ಕೈಝೆನ್ ಅಕಾಡೆಮಿಯನ್ನು ವಾಸ್ತವಿಕವಾಗಿ ಉದ್ಘಾಟಿಸಿದರು. ಈ 2 ಹೊಸ ಉಪಕ್ರಮಗಳು ಗುಜರಾತ್ನಲ್ಲಿ ಮಿನಿ ಜಪಾನ್ ರಚಿಸುವ ಪ್ರಧಾನಮಂತ್ರಿಯ ದೃಷ್ಟಿಯ ಭಾಗವಾಗಿದೆ. Name the Attorney General for India who has been reappointed to the post for 1 year till June 2022. 2022ರ ಜೂನ್ ವರೆಗೆ 1 ವರ್ಷದವರೆಗೆ ಮತ್ತೆ ಈ ಹುದ್ದೆಗೆ ನೇಮಕಗೊಂಡಿರುವ ಭಾರತದ ಅಟಾರ್ನಿ ಜನರಲ್ ಅನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಎ, ಕೆ ವೇಣುಗೋಪಾಲ್. 2021ರ ಜುಲೈ 1ರಿಂದ 2022ರ ಜೂನ್ 30ರವರೆಗೆ ಜಾರಿಗೆ ಬರುವಂತೆ ಕೇಂದ್ರ ವಕೀಲರು ಹಿರಿಯ ವಕೀಲ ಕೆ ವೇಣುಗೋಪಾಲ್ ಅವರ ಅಧಿಕಾರಾವಧಿಯನ್ನು 1 ವರ್ಷದ ಅವಧಿಗೆ ವಿಸ್ತರಿಸಿದ್ದಾರೆ. Rahi Sarnobat has recently claimed gold medal for India in which event? ರಾಯಿ ಸರ್ನೋಬತ್ ಇತ್ತೀಚೆಗೆ ಭಾರತಕ್ಕೆ ಯಾವ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಶೂಟಿಂಗ್. ಶೂಟಿಂಗ್ನಲ್ಲಿ ಕ್ರೊಯೇಷಿಯಾದ ವಜಿಜಿಕ್ನಲ್ಲಿ ನಡೆದ ISSF ಶೂಟಿಂಗ್ ವಿಶ್ವಕಪ್ನಲ್ಲಿ ಭಾರತದ ಶೂಟರ್ ರಾಹಿ ಸರ್ನೋಬತ್ 25 ಮೀಟರ್ ಪಿಸ್ತೂಲ್ ಚಿನ್ನದ ಪದಕ ಗೆದ್ದರು. ಪಂದ್ಯಾವಳಿ ಜೂನ್ 22ರಿಂದ 2021ರ ಜುಲೈ 3ರವರೆಗೆ ನಡೆಯುತ್ತದೆ. ಈ ಪಂದ್ಯಾವಳಿಯಲ್ಲಿ ನಡೆಯುತ್ತಿರುವ ಆವೃತ್ತಿಯಲ್ಲಿ ಇದು ಭಾರತದ ಮೊದಲ ಚಿನ್ನವಾಗಿದೆ. ಈ ಪಂದ್ಯಾವಳಿಯಲ್ಲಿ ದೇಶವು 1 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಗಳಿಸಿದೆ. Which state has launched the SALT program to transform foundational learning in the state in next 5 years? ಮುಂದಿನ 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಅಡಿಪಾಯದ ಕಲಿಕೆಯನ್ನು ಪರಿವರ್ತಿಸಲು ಸಾಲ್ಟ್ ಕಾರ್ಯಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಂಧ್ರಪ್ರದೇಶ್. ಮುಂದಿನ 5 ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲು ಆಂಧ್ರಪ್ರದೇಶ ಸರ್ಕಾರವು ಬೆಂಬಲ ಆಂಧ್ರ ಕಲಿಕೆ ಪರಿವರ್ತನೆ ಅಥವಾ ಸಾಲ್ಟ್ ಯೋಜನೆಯನ್ನು ಪರಿಚಯಿಸಿದೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಥವಾ IBRD ಈ ಯೋಜನೆಗಾಗಿ 250 ಮಿಲಿಯನ್ ಅನ್ನು 5 ವರ್ಷಗಳ ಅವಧಿಗೆ ಮಂಜೂರು ಮಾಡಿದೆ. ಸಾಲ್ಟ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ನೋಡುವುದಾದರೆ ಅಡಿಪಾಯ ಶಾಲೆಗಳನ್ನು ಬಲಪಡಿಸುವುದು ಮತ್ತು ಶಿಕ್ಷಕರಿಗೆ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಒದಗಿಸುವುದು, ಹಾಗೆ ರಾಜ್ಯ ಮಟ್ಟದ ಮೌಲ್ಯಮಾಪನಕ್ಕೆ ಅನುಕೂಲವಾಗುವುದು ಮತ್ತು ಪರಿಣಾಮಕಾರಿ ಶಿಕ್ಷಣ ನಿರ್ವಹಣೆ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಸ್ಥಾಪಿಸುವುದಾಗಿದೆ. The joint military exercise Mustafa Kemal Ataturk 2021 was held between which countries? ಜಂಟಿ ಮಿಲಿಟರಿ ವ್ಯಾಯಾಮ ಮುಸ್ತಫಾ ಕೆಮಾಲ್ ಅಟಾತುರ್ಕ್ 2021 ಯಾವ ದೇಶಗಳ ನಡುವೆ ನಡೆಯಿತು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟರ್ಕಿ ಅಂಡ್ ಅಜರ್ಬೈಜಾನ್. ಮುಸ್ತಫಾ ಕೆಮಾಲ್ ಅಟಾತುರ್ಕ್ 2021 ಹೆಸರಿನ ಟರ್ಕಿ ಮತ್ತು ಅಜರ್ಬೈಜಾನ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವು 2021ರ ಜೂನ್ 28ರಂದು ಬಾಕುದಲ್ಲಿ ಪ್ರಾರಂಭವಾಯಿತು. 3 ದಿನಗಳ ಡ್ರಿಲ್ 2021ರ ಜೂನ್ 30ರವರೆಗೆ 600 ಸಿಬ್ಬಂದಿಗಳು, ಸುಮಾರು 40 ಟ್ಯಾಂಕುಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳು ಮತ್ತು 7 ಹೆಲಿಕಾಪ್ಟರ್ಗಳನ್ನು ಒಳಗೊಂಡಿರುತ್ತದೆ. ವಿಶ್ವಸಂಸ್ಥೆಯ ಸಂಸದೀಯ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ?
ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 30. ಸಂಸತ್ತು ಮತ್ತು ಸರ್ಕಾರದ ಸಂಸದೀಯ ವ್ಯವಸ್ಥೆಗಳು ಪ್ರಪಂಚದಾದ್ಯಂತದ ಜನರ ದಿನನಿತ್ಯದ ಜೀವನವನ್ನು ಸುಧಾರಿಸುವ ವಿಧಾನಗಳನ್ನು ಆಚರಿಸಲು ವಿಶ್ವಸಂಸ್ಥೆಯ ಸಂಸತ್ತಿನ ಅಂತಾರಾಷ್ಟ್ರೀಯ ದಿನವನ್ನು ಜೂನ್ 30ರಂದು ನಡೆಸಲಾಗುತ್ತದೆ. 2021ರ ಈವೆಂಟ್ ಆಚರಣೆಯ 4ನೇ ಆವೃತ್ತಿಯಾಗಿದೆ. 1889ರ ಜೂನ್ 30ರಂದು ಸ್ಥಾಪನೆಯಾದ ಸಂಸತ್ತಿನ ಜಾಗತಿಕ ಸಂಘಟನೆಯಾದ ಜಿನಿವಾ ಮೂಲದ ಅಂತರ್ ಸಂಸದೀಯ ಒಕ್ಕೂಟದ ವಾರ್ಷಿಕೋತ್ಸವವನ್ನು ಈ ದಿನ ಸೂಚಿಸುತ್ತದೆ. ದ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2021 ಅಥವಾ MWC has been organized in which city? ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2021 ಅಥವಾ MWC ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಬಾರ್ಸಿಲೋನಾ. ವಿಶ್ವದ ಅತಿದೊಡ್ಡ ಮೊಬೈಲ್ ಈವೆಂಟ್ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2021 ಜೂನ್ 28ರಂದು ಸ್ಪೇನ್ನ ಬಾರ್ಸಿಲೋನಾದಲ್ಲಿ ಹೈಬ್ರಿಡ್ ಸ್ವರೂಪದಲ್ಲಿ ಪ್ರಾರಂಭವಾಯಿತು. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ MWC ಬಾರ್ಸಿಲೋನಾ ಎಂದೇ ಪ್ರಸಿದ್ಧವಾಗಿದೆ. ಇದು ಮುಖ್ಯವಾಗಿ ಮೊಬೈಲ್ ಸಂವಹನ ಟೆಲಿಕಾಂ ಉದ್ಯಮಕ್ಕೆ ಮೀಸಲಾಗಿರುವ ವಾರ್ಷಿಕ ವ್ಯಾಪಾರ ಪ್ರದರ್ಶನವಾಗಿದೆ. ಇದನ್ನು 2006ರಿಂದ ಬಾರ್ಸಿಲೋನಾದಲ್ಲಿ GSMA ಆಯೋಜಿಸಿದೆ. Who is the author of the book Policy Makers Journal from New Delhi to Washington DC? Policy Makers Journal from New Delhi to Washington DC ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಕೌಶಿಕ್ ಬಾಸು. ಭಾರತೀಯ ಅರ್ಥಶಾಸ್ತ್ರಜ್ಞ ಕೌಶಿಕ್ ಬಸು ಅವರ ಪಾಲಿಸಿ ಮೇಕರ್ಸ್ ಜರ್ನಲ್ ಫ್ರಮ್ ನ್ಯೂ ಡೆಲ್ಲಿ ಟು ವಾಷಿಂಗ್ಟನ್ ಡಿಸಿ ಎಂಬ ಶೀರ್ಷಿಕೆಯ ನೀತಿ ನಿರೂಪಣೆಯ ಹೊಸ ಪುಸ್ತಕವನ್ನು ಜುಲೈ 6ರಂದು ಬಿಡುಗಡೆ ಮಾಡಲು ಸಿದ್ಧವಾಗಿದೆ. Who has been appointed as the head of WhatsApp Payments India business? ವಾಟ್ಸ್ಆಪ್ ಪೇಮೆಂಟ್ಸ್ ಇಂಡಿಯಾ ವ್ಯವಹಾರದ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮನೀಶ್ ಮಹಾತ್ಮೆ. ಫೇಸ್ಬುಕ್ ಒಡೆತನದ ವಾಟ್ಸ್ಆಪ್ ಮಾಜಿ ಅಮೆಜಾನ್ ಪೇ ಕಾರ್ಯನಿರ್ವಾಹಕ ಮನೀಶ್ ಮಹಾತ್ಮೆ ಅವರನ್ನು ವಾಟ್ಸ್ಆಪ್ ಪೇಮೆಂಟ್ಸ್ ಇಂಡಿಯಾದ ನಿರ್ದೇಶಕರಾಗಿ ನೇಮಕ ಮಾಡಿದೆ. ಇದಕ್ಕೂ ಮೊದಲು ಮಹಾತ್ಮೆ ಅಮೆಜಾನ್ ಪೇಗಾಗಿ 7 ವರ್ಷಗಳ ಕಾಲ ಕೆಲಸ ಮಾಡಿದ್ದರು. ಅಲ್ಲಿ ಅವರು ಅಮೆಜಾನ್ ಪೇ ಇಂಡಿಯಾದ ನಿರ್ದೇಶಕರು ಮತ್ತು ಮಂಡಳಿಯ ಸದಸ್ಯರಾಗಿದ್ದರು. ದ ಇಂಟರ್ನ್ಯಾಷನಲ್ ಆಸ್ಟೆರಾಯ್ಡ್ ಡೇ ಇಸ್ ಅಬ್ಸರ್ವ್ಡ್ ಆನ್ಯುವಲಿ ಆನ್ ಡ್ಯಾಶ್. ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 30. ಕ್ಷುದ್ರಗ್ರಹ ದಿನ ಎಂದು ಕರೆಯಲ್ಪಡುವ ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವು ವಿಶ್ವಸಂಸ್ಥೆಯ ಘೋಷಿತ ದಿನವಾಗಿದೆ. ಇದು ಜೂನ್ 30ರಂದು ಜಾಗತಿಕವಾಗಿ ಆಚರಿಸಲಾಗಿದ್ದು ಕ್ಷುದ್ರಗ್ರಹಗಳ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಈ ಘಟನೆಯು 1908ರ ಜೂನ್ 30ರಂದು ನಡೆದ ಸೈಬೀರಿಯಾದ ತುಂಗುಸ್ಕಾ ಘಟನೆಯ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಮತ್ತು ಇತ್ತೀಚಿನ ಇತಿಹಾಸದಲ್ಲಿ ಭೂಮಿಯ ಮೇಲೆ ಅತ್ಯಂತ ಹಾನಿಕಾರಕ ಕ್ಷುದ್ರಗ್ರಹ ಸಂಬಂಧಿತ ಘಟನೆಯಾಗಿದೆ. ಮೊದಲ ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು 2015ನಲ್ಲಿ ನಡೆಸಲಾಯಿತು. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್. ಕನ್ಸಲ್ಟೆನ್ಸಿ ಸಂಸ್ಥೆ ಮರ್ಸರ್ ಅವರ 2021ನ ಕಾಸ್ಟ್ ಆಫ್ ಲಿವಿಂಗ್ ಸಮೀಕ್ಷೆಯ ಪ್ರಕಾರ ವಿದೇಶಿ ಕಾರ್ಮಿಕರಿಗೆ ಭಾರತದ ಯಾವ ನಗರ ಅತ್ಯಂತ ದುಬಾರಿ ನಗರವಾಗಿದೆ? ಸೆಕೆಂಡ್ ಕ್ವಶನ್. ಮೊದಲ ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ಡ್ಯಾಶ್ ರಲ್ಲಿ ನಡೆಸಲಾಯಿತು?